ಸಂಘರ್ಷ ಇದು ಕ್ಲೈಮ್ಯಾಕ್ಸ್ ಏನಾಗ್ಬೋದು? ಕ್ಲೈಮ್ಯಾಕ್ಸ್ ಏನಾಗ್ತದೆ, ಎಲ್ಲಿ ನ್ಯಾಯ ಇದೆ ನ್ಯಾಯಕ್ಕೆ ಜಯ ಇದೆ. ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಏನು ತಪ್ಪು ಮಾಡಿಲ್ಲ, ಅವರು ಯಾವ ಆದೇಶ ಕೂಡ ಕೊಟ್ಟಿಲ್ಲ. ಆಸ್ತಿ ಕಳ್ಕೊಂಡದ್ದು ಪಾರ್ವತಮ್ಮನವರು, ಮೂಡಾರವರು ಎನ್ಕ್ರೋಚ್ ಮಾಡಿದ್ದಾರೆ. ಸೊ ಅದಕ್ಕೆ ಪರಿಹಾರವನ್ನು ಕೊಟ್ಟಿದ್ದಾರೆ. ಸೊ ಪರಿಹಾರ ಕೊಡಿ ಅಂತೇಳಿ ಸಿದ್ದರಾಮಯ್ಯನವರು ಬರೆದೂ ಇರಲಿಲ್ಲ, ಇಲ್ಲ ಇವ್ರ ಕಾಲದಲ್ಲಿ ಏನೂ ಆಗಿಲ್ಲ. BJP ಇವ್ರ ಕಾಲದಲ್ಲಿ ಕೊಟ್ಟಿದ್ದಾರೆ ಒಂದಷ್ಟು 50% ಏನೋ ಕೊಟ್ಟು, ಅದು ಏನು 50% ಲ್ಯಾಂಡ್ ಅಲ್ಲ, ಡೆವಲಪ್ಡ್ ಏರಿಯಾ ಅಂತ 50% ಕೊಟ್ಟಿದ್ದಾರೆ. ಯಾರು ಹೆದರ್ತಾರೆ ಅವರು? ಶೆಟ್ರಿಗೆ ಎದಕ್ಕೆ ಇರಬೇಕು? ಒಂದು ಪ್ರೊಸೀಜರ್ ಇದೆ ಇದ್ರಿ. ತನಿಖೆ ಚೀಫ್ ಮಿನಿಸ್ಟ್ರೇ ತನಿಖೆಗೆ ಆದೇಶ ಮಾಡಿದ್ದಾರೆ, IAS ಆಫೀಸರ್ಸು ಮಾಡಿದ್ದಾರೆ, ಕಮಿಷನ್ ಮುಂದೆನೂ ಆದೇಶ ಕೊಟ್ಟಿದ್ದಾರೆ. ಇವ್ರೋಗಿ ಇಲ್ಲೇನೇನು ಹೇಳ್ತಾರೆ ಅದನ್ನೆಲ್ಲ ಹೋಗಲ್ಲಿ ಕೊಡ್ಲಿ ಕಮಿಷನ್ ಮುಂದೆ. ಯಾರು ಬೇಡ ಅಂತ ಹೇಳ್ತಾರೆ? ಚೀಫ್ ಮಿನಿಸ್ಟರ್ ಯಾವತ್ತೂ ಎದುರುವಂಥ ಸಂದರ್ಭ ಇಲ್ಲ ರೀ. ಅವ್ರ ಬ್ಲಡ್ ಇಲ್ಲ, 40 ವರ್ಷ ಹೋರಾಟ ಮಾಡಿದ್ದಾರೆ, ಮುಂದುವರ್ಸ್ಕೊಂಡು ಹೋಗ್ತಾರೆ. ಸರ್, ಈ ವಿಚಾರದಲ್ಲಿ ರಾಜ್ಯಪಾಲರು ದಲಿತರು ಅನ್ನೋಂಥದ್ದು ಟ್ರಂಪ್ ಕಾರ್ಡ್ ಅನ್ನ ಬಿಜೆಪಿ ಯೂಸ್ ಮಾಡ್ಕೊತಾ ಇದೆ. ದಲಿತ ರಾಜ್ಯಪಾಲರ ಮೇಲೆ ಇವರು ಆಕ್ರಮಣ ಮಾಡ್ತಾ ಇದ್ದಾರೆ. ಸಂವಿಧಾನದ ಹುದ್ದೆ ಅವ್ರನ್ನ ಅಲ್ಲಿ ಕುಡಿಸಿದೆ, ಜಾತಿ ಮೇಲಲ್ಲ. ಈಗ ಅವ್ರ ವಿರುದ್ಧ SC/ST ಕಾಯ್ದೆ ವಿರುದ್ಧ ಯಾರ್ಯಾರು ರಾಜ್ಯಪಾಲ ನಿಧನ ಮಾಡಿದ್ರೆ ಅವ್ರ ವಿರುದ್ಧ ಪೊಲೀಸರು ಏನ್ ದಾಖಲು ಮಾಡ್ಕೋಬೇಕು ಅಂತ CBI ಹೇಳ್ತಾರೆ. ಪೊಲೀಸ್ ಯಾರ್ಯಾರು ರಾಜ್ಯಪಾಲರ ನಿಧನ ಮಾಡಿದ್ದಾರೆ, ಯಾರ್ಯಾರು ರಾಜ್ಯಪಾಲರ ವಿರುದ್ಧ ಮಾತಾಡಿದ್ರೆ ಅವ್ರ ವಿರುದ್ಧ ಪೊಲೀಸರು ಸ್ವಯಂ ಪ್ರೇರಿತವಾಗಿ SC/ST ಆಕ್ಟ್ ಅಲ್ಲಿ ಪ್ರಕರಣ ದಾಖಲಿಸಬೇಕು ಅಂತ ಹೇಳ್ತಾರೆ. ಈಗ ಹೊಸ ಹಾಸ್ಪಿಟ್ಲ್ ಇವ್ರು ಮಾಡಿಸಿದಾರಲ್ಲ, ಕರ್ಕೊಬಂದು ಸೇರ್ಸೋಣ. ಕರ್ಮ ಇಸ್ ಬ್ಯಾಕ್ ಅಂತ ಮತ್ತೆ ಬಿಜೆಪಿ ಅವರು ತಮ್ಮ ಫೇಸ್ಬುಕ್ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತಾ ಇದ್ದಾರೆ. ಹೇಳಿ, ಕರ್ಮ ಇಸ್ ಬ್ಯಾಕ್ ಅಂತ. ನನಗೆ ಆ ಭಾಷೆ ಗೊತ್ತಾಗಲ್ಲ. ಅಂದ್ರೆ 2011ರಲ್ಲಿ ಅವ್ರಿಗೆ ಜೈಲಿಗೆ ಹಾಕಿದ್ರು, ಈಗ ಅವ್ರು ಹೋಗೋ ಪರಿಸ್ಥಿತಿ ಬಂತು. ಕರ್ಮ ಇಸ್ ಬ್ಯಾಕ್ ಅಂತ ಸನ್ನಿವೇಶ ರಿಪೀಟ್ ಆಗಿದೆ. ಅವ್ರನ್ನ ಕಾಂಗ್ರೆಸ್ ಅವ್ರು ಹಾಕ್ಸಿಲ್ಲ ರೀ, JDS ಅವರು. ಇದೇ ಕುಮಾರಸ್ವಾಮಿ ದೇವೇಗೌಡ್ರೆ ಅವ್ರನ್ನ ಹಾಕ್ಸಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.